ಇವತ್ತು ಸ್ಪೆಷಲ್ ಏನು ಮಮ್ಮಿ ಪಲ್ಯ? ಬಟಾಣಿ ಪಲ್ಯ ಮಾಡಾಕತ್ತೀನಿ ನಾನು. ಅದಕ್ಕೆ 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, 2 ಟಮಾಟಿ ಕಟ್ ಮಾಡ್ಕೊಂಡು ಇಟ್ಟೀನಿ. ಮೊದಲ ಹಸಿ ಶುಂಠಿ ಮತ್ತು ಇದು 2 ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಬೀಸ್ಕೋಬೇಕು. ಅದ್ಮೇಲೆ ಸಣ್ಣಗೆ ಬೀಸ್ಕೊಂಡ್ಮೇಲೆ ಟಮಾಟಿನೂ ಇದ್ರೊಳಗೆ ಹಾಕೊಂಡು ಬೀಸ್ಕೋಬೇಕು. ಇವತ್ತು ನೋಡ್ರಿ ಫ್ರೆಂಡ್ಸ್, ಸ್ಪೆಷಲ್ ಪಲ್ಯ ಅಂದ್ರಪ್ಪ ಬಟಾಣಿ ಪಲ್ಯ ನೋಡ್ರಿ. ಬಿಡಿಸ್ಕೊಂಬರ್ತೀನಿ ಅಂದ್ರು. ನೋಡ್ರಿ ಫ್ರೆಂಡ್ಸ್, ಈ ಥರ ಮುಚ್ಚೋದು ಇಲ್ಲ ಏನಿಲ್ಲ, ಎಲ್ಲ ಮುದ್ದೈತ್ರಿ. ಇದೊಂದು ಯಾವಾಗ ತೊಳೆದು ಆತಿತ್ತು ಏನು ಗೊತ್ತಿಲ್ರಿ. ಇದ್ರೊಳಗೆ ಈಗ ಟಮಾಟಿ ಹಾಕೋಬೇಕ್ರಿ. ನೋಡ್ರಿ ಫ್ರೆಂಡ್ಸ್, ಇದ್ರೊಳಗೆ 2 ಟಮಾಟಿ ಹಾಕೊಂಡು ಬೀಸ್ಕೋಬೇಕ್ರಿ. ಕೊತ್ತಂಬರಿ ಬಾಡಿ ಮ್ಯಾಗ ಹಾಕೊಂಡು. ಇವಾಗ ನೋಡ್ರಿ ಫ್ರೆಂಡ್ಸ್, ಇದು ಬೀಸ್ಕೊಂಡು ಬಂದೆ ನೋಡ್ರಿ ನಾವು. ಈಗ ಇದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕ್ತಾರೆ ಮಮ್ಮಿ ರೀ. ಎಣ್ಣೆ ನೋಡ್ರಿ ಫ್ರೆಂಡ್ಸ್, ಎಣ್ಣೆ ಒಂದು ಖಾಲಿ ಆಗಿತ್ರಿ, ಸ್ವಲ್ಪ ಐತ್ರಿ ಎಣ್ಣೆ. ಅಷ್ಟದಾಗೆ ಮಾಡ್ತೀನಿ ರೀ. ಎಣ್ಣೆ ಖಾಲಿ ಆಗಿರ್ತಾಳೆ. ಇಷ್ಟೇ ಸಾಕು? ಅಷ್ಟೇ ಸಾಕು. ಈಗ ಇದ್ರೊಳಗೆ ಸಾಸಿವೆ ಜೀರಿಗೆ ಹಾಕೋಣ. ಸಾಸಿವೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಮತ್ತು ಇದು ಸ್ವಲ್ಪ ಧನಿಯಾ ಪೌಡರ್ ಐತ್ರಿ. ಸ್ವಲ್ಪ ಹಾಕಿದ್ವಿ ಮಮ್ಮಿ. ಸ್ವಲ್ಪ ಗರಂ ಮಸಾಲ ಐತ್ರಿ. ಇದರಲ್ಲಿ ಲೋ ಫ್ಲೇಮ್ ಒಳಗಿಡು ಮಮ್ಮಿ. ಇದು ಐತಲ್ಲ, ಇದ್ರೊಳಗೆ ಹಿಂಗೆ ರುಬ್ಕೊಂಡಿದ್ದೆ. ನೋಡಿ ಫ್ರೆಂಡ್ಸ್, ಇಷ್ಟ ನೋಡ್ರಿ. ಇದಕ್ಕೇನು ಉಳ್ಳಾಗಡ್ಡಿ ಬೇಡ, ಏನೂ ಬೇಡ. ನಾನು ಈ ಥರ ಮಾಡ್ತೀನಿ ರೀ. ಸಿಂಪಲ್ ಆಗೈತಿ, ಭಾಳ ಆಗೈತ್ರಿ. ಅದು ಭಾಳ ಟೇಸ್ಟ್ನು ಆಗ್ತೈತ್ರಿ. ನೀವು ಒಮ್ಮೆ ಟ್ರೈ ಮಾಡ್ರಿ ಫ್ರೆಂಡ್ಸ್. ಬಟಾಣಿ ಪಲ್ಯ ಇನ್ನೂ ಯಾರು ಮಾಡಿಲ್ಲ ಅವರು ಮಾಡ್ರಿ, ಭಾಳ ಸೂಪರ್ ಆಗ್ತದ್ರಿ. ಇದೇನು ಮಮ್ಮಿ? ಇದು ಸ್ವಲ್ಪ ಅರಿಶಿನ. ಈಗ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೊಂಡು. ಇದು ಸ್ವಲ್ಪ, ಯಾಕಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕೊಂಡಿವಲ್ಲ, ಸ್ವಲ್ಪ ಹಾಕಿ ಮಮ್ಮಿ. ಸ್ವಲ್ಪ ಇಷ್ಟೇ ಸಾಕು. ನೋಡಿ ಫ್ರೆಂಡ್ಸ್, ನಾವು ನಮ್ಮ ಮನ್ಯಾಗ ಈ ಥರ ಮಾಡ್ತೀವಿ ರೀ. ನಿಮ್ಮ ಮನ್ಯಾಗ ನೀವು ಯಾವ ಥರ ಮಾಡ್ತೀರಿ ನನಗೆ ಗೊತ್ತಿಲ್ಲ ರೀ. ನೀವು ಈ ವಿಧಾನದಲ್ಲಿ ನೀವು ಒಮ್ಮೆ ಟ್ರೈ ಮಾಡಿರಿ. ಟ್ರೈ ಮಾಡಿ ನೋಡಿರಿ, ಚಲೋ ಅನಿಸ್ತೈತ್ರಿ. ಮತ್ತು ಇಲ್ಲ ಹಾಕ್ತೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋಣ. ಮತ್ತು ಬೆಳಗಿನ ನಾಷ್ಟ ರೀ ಆಗಿತ್ತು ರೀ ಫ್ರೆಂಡ್ಸ್. ಅಲ್ಲಿ ಆ ಖುಷಿನ ಚಹಾ ಕುಡಿದು ಚಪಾತಿ ತಿಂದು ಹೋಗ್ಯಾರಿ. ಈಗ ಡಬ್ಬಿಗೆ ಇದು ಸರಿ. ಬಟಾಣಿ ಪಲ್ಯ ಹಾಕ್ಬಿಡೋದು. ಚಂದಾಗಿ ಸ್ವಲ್ಪ ಕುದಿಬೇಕಂದ್ರೆ ಸ್ವಲ್ಪ ನೀರು ಹಾಕೋಬೇಕು ರೀ. ನೀರು ಹಾಕಿದ್ರೆ ಸ್ವಲ್ಪ ಬಟಾಣಿ ಮೆತ್ತಿಗೆ ಅವಲ್ಲ ಮಮ್ಮಿ. ಮೆತ್ತಗೆ ರಾತ್ರಿ ನೆನೆಸಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕೇನು? ರಾತ್ರಿ ನೆನೆಸಿದ್ದಲ್ಲ ಮೆತ್ತಗಾಗಿ ಇನ್ನೂ ಸ್ವಲ್ಪ ನೀರು ಹಾಕೋತೀನಿ. ಜೋರಿಗೆ ಹೇಳು. ನೋಡಿ ಫ್ರೆಂಡ್ಸ್, ನನಗಂದ್ರೂ ಭಾಳ ಖುಷಿ ಆಗೈತ್ರಿ. ನಮ್ಮ ಒಲಿ ನೋಡ್ರಿ, ನನಗೂ ಚಾದು ಮಾಡಕ್ಕೆ ಭಾಳ ಇಷ್ಟ ಬರತ್ತದ್ರಿ. ಇದ್ರ ಮೇಲೆ ರೀ, ಅದು ಮೊದ್ಲಿನ ಒಲಿ ಇತ್ತು ನೋಡ್ರಿ ಫ್ರೆಂಡ್ಸ್, ಅದು ಭಾಳ ಸ್ಲೋ ಇತ್ತು, ಜಲ್ದಿ ಚಾನ ಆಗೋಲ್ತ್ರಿ. ಮತ್ತು ಇದು ಅಡುಗೆನೂ ಆಗೋಲ್ತ್ರಿ ಅದ್ರ ಮೇಲೆ ರೀ. ಇದು ರುಬ್ಬಿದ್ವಲ್ಲ, ಇದ್ರೊಳಗೆ ನೀರು ಹಾಕಿ ಕುದಿಯಕ್ಕೆ ಇಟ್ಬಿಡೋಣ. ಈಗ ಸ್ವಲ್ಪ ಮ್ಯಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ, ಟೇಸ್ಟ್ ಬರಿ ಬರ್ತದೆ. ಸ್ವಲ್ಪ ನೀರು ಹಾಕ್ಕೊಂಡಿನ್ರಿ ಇದ್ರಾಗ. ಇದು ಕುದಿಬೇಕಲ್ರಿ ಮೆತ್ತಗ. ಸ್ವಲ್ಪ ನೀರೆಲ್ಲ ಹೋಗಲ್ರಿ, ಮುಚ್ಚುಮ್ರಿ ಇದ್ರ ಮೇಲೆ. ಇದು ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಇಡಾತೀವಿ ರೀ. ಮಮ್ಮಿ ಚಪಾತಿ ಮಾಡತ್ತಾರಲ್ರಿ. ಈಗ ನನಗೆ ಡಬ್ಬಿಗೆ ಚಪಾತಿ ಮಾಡ್ತಾರೆ ಮಮ್ಮಿ. ಇದು ಕಾಜಿಂದ ಐತ್ರಿ ಫ್ರೆಂಡ್ಸ್. ಇದು ರೀ ಒಲಿ ರೀ, ಇಲ್ಲಿ ಇಟ್ಟು ನೋಡ್ರಿ. ಇವಾಗ ರೀ ಇಲ್ಲಿ ಮಮ್ಮಿ ಚಪಾತಿ ಮಾಡ್ತಾರೆ. ಇದೊಂದು ಖಾಲಿನೇ ಇತ್ತು ನೋಡ್ರಿ ಫ್ರೆಂಡ್ಸ್. ಇದ್ರ ಮ್ಯಾಗ ಏನು ಇಡಬೇಕು ಎಮರ್ಜೆನ್ಸಿ ಇತ್ತಂದ್ರೆ ಅಲ್ಲಿ ಮಾಡೋದು ಏನಾರ. ಮಮ್ಮಿ ಇದೇ ನೋಡು, ಡೋಂಟ್ ಯೂಸ್. ಏನದು ನೋಡ್ರಿ, ಡೋಂಟ್ ಯೂಸ್ ಅಂತ ಹೇಳಿ ಇಲ್ಲಿ ಬರ್ದಾರ ನೋಡ್ರಿ. ಅದೇನು ಗೊತ್ತಿಲ್ಲ. ಅದು ಸ್ಟೀಲ್ದ ಐತೇನೆ? ಎದ್ರದೈತಿ? ಸ್ಟೀಲ್ದ ಐತಿ. ತಂದೂರ್ ಅಂತ ಐತಲ್ಲ ಅದು. ತಂದೂರ್. ಡೋಂಟ್ ಯೂಸ್ ತಂದೂರ್ ಅಂತ ನಮ್ಗೆ. ನಿಮ್ಗೆ ಗೊತ್ತಿತ್ತಂದ್ರೆ ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಿ, ಅದು ಏನಂತ ಹೇಳಿ ತೋರಿಸೋದು. ಇದು ಏನಂತ ಹೇಳಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೇಳ್ರಿ. ನಮ್ಗಂದು ತಿಳಿದ್ರಿ. ಇದು ನನಗಾರಿ ಸ್ವಲ್ಪ ತಿಳಿದ್ರಿ. ಇದ್ರ ಮೇಲೆ ಯೂಸ್ ಮಾಡಬಾರ್ದು ಅಂತ್ರಿ. ಡೋಂಟ್ ಯೂಸ್ ತಂದೂರ್ ಅಂತ ಬರ್ದಾರ್ರಿ. ನಿಮ್ಗೇನು ಅನಿಸ್ತೈತಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಈಗ ಮಮ್ಮಿ ನೋಡ್ರಿ, ಹಿಟ್ಟು ಸ್ವಲ್ಪ ಇದು ಮಾಡಿ ಚಪಾತಿ ಮಾಡತ್ತಾರ ನೋಡ್ರಿ.
ಇಲ್ಲಿ ನಮ್ಮ ವಟಾಣಿ ಪಲ್ಯ ರೆಡಿ ಆಗತ್ತದ ನೋಡ್ರಿ, ಹ್ಯಾಂಗೆ ಕುದಿ ಬರತ್ತದ ನೋಡ್ರಿ. ಅದ್ರೊಳಗೆ ಸಾಸಿವೆ ಹಾಕಿಲ್ಲ ಮಿಮಿನಿ, ಸಾಸಿವೆ ಜೀರಿಗೆ ಚಲೋ ಆಗಿದ್ದು. ಸ್ವಲ್ಪ ಗರಂ ಮಸಾಲ ಪೌಡರ್ ಧನಿಯಾ ಪೌಡರ್ ಹಾಕಿದ್ರೆ ಟೇಸ್ಟ್ ಬರ್ತದೆ. ಇನ್ನು ಸ್ವಲ್ಪ ಕುದಿಬೇಕೇ ಇದು ಭಾಳ ಕುದಿಬೇಕು. ಇದ್ರದ್ದು ಇಲ್ಲಿ ಐತೆ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಆನ್ ಹತ್ತಕ್ಕೆ ಕೊಟ್ಟಾರಿ, ಇಲ್ಲಿ ಸೇಮ್ ಅಂತ ಕೊಟ್ಟಾರಿ. ಲೋ ಫ್ಲೇಮ್ ಆಗಿಬಿಡ್ತದ್ರಿ. ಇಲ್ಲಿ ಆನ್ ಆದ್ರೆ ಪೂರ ಆಗಿಬಿಡ್ತದ್ರಿ, ಇಲ್ಲಿ ಆಫ್ ಅನ್ನೋಣ ಎಲ್ಲ, ಇಲ್ಲಿ ಇದಕ್ಕೆ ತಂದನ ಆಫ್ ಆಗಿಬಿಡ್ತದ್ರಿ. ಇಲ್ಲಿ ಏನು ಮಾಡತ್ತೀವಿ ಮೀನಿ ಇದ್ರೊಳಗೆ ಎಣ್ಣೆ ಗಟ್ಟಿ ಆಗಿತ್ತು ಅದ್ರ ನಾನು ಇಟ್ಟಿನಿ. ಹೌದು ಥಂಡಿ ಐತಲ್ಲ, ಥಂಡಿ ಗಟ್ಟಿ ಆಗಿತ್ತದು. ಅದಕ್ಕೂ ಥಂಡಿ ಹತ್ತದ ಏನು ಮಮ್ಮಿ? ಥಂಡಿ ಹತ್ತಿದ್ದು ಅದನ್ನು ಗಟ್ಟಿ ಆಗಿತ್ತು. ಈಗ ನೋಡಿ ಫ್ರೆಂಡ್ಸ್, ನಮ್ಮ ಬಟಾಣಿ ಪಲ್ಯ ರೆಡಿ ಆಗಿತ್ರಿ. ಮತ್ತು ಇಲ್ಲಿ ಚಪಾತಿ ಮಾಡೀನಿ ರೀ, ಹಾಗ ಡಬ್ಬಿ ಕಟ್ಕೊಂಡು ಹೋಗಾಕ್ರಿ. ಇದು ಇನ್ನು ಸ್ವಲ್ಪ ಕುದಿಬೇಕ್ರಿ ಅದು. ಇವಾಗ ನೋಡ್ರಿ ಫ್ರೆಂಡ್ಸ, ಮಮ್ಮಿ ಮತ್ತು ಚಪಾತಿ ಮಾಡ್ಯಾರಿ ನನಗೆ ರೀ. ಎರಡೇ ಮಾಡ್ಯಾರಿ. ನಾನೇ ಹೇಳಿದ್ದೆ ರೀ ಎರಡೇ ಮಾಡಂತ ಮಮ್ಮಿ, ನಂಗೆ ಟಿಫಿನ್ ಕಟ್ಕೊಳ್ಳೋ ಹೋಗ್ಬೇಕು ರೀ. ಇಲ್ಲಿ ರೀ ಏನು ಮಾಡ್ಯಾರ ಅಂದರೆ ವಟಾಣಿ ಪಲ್ಯ ಮಾಡ್ಯಾರ ನೋಡ್ರಿ. ಇಲ್ಲಿ ರೀ ವಟಾಣಿ ಪಲ್ಯ ಮತ್ತು ಚಪಾತಿ ಕಟ್ಕೊಂಡು ಹೋಗ್ತೀನಿ ರೀ. ಈಗ ನನ್ನ ಬೂಟ್ ಯಾಕೆ ಭಾಳ ಇದು ಆಗ್ಯಾವ ರೀ, ಹೊಲಸ್ರಿ. ಇಲ್ಲಿ ಅದಾವ ನೋಡ್ರಿ ಫ್ರೆಂಡ್ಸ್, ಭಾಳ ಹೊಲಸು ಆಗ್ಯಾವ್ರಿ. ಇದು ಎದಕ್ಕೆ ಹೊಲಸು ಆಗ್ಯಾವಂತ್ರಿ, ನಿನ್ನೆ ರೀ ಅಲ್ಲಿ ಪೀಕ್ ಬಿಟ್ಟಿದ್ರಿ ಆಟ ಆಡಕ್ರಿ. ಅಲ್ಲಿ ರೀ ಮಣ್ಣದು ಇತ್ತು ರೀ, ಅಲ್ಲಿ ಲಿಗ್ಗು ಆಡತ್ತಿದ್ದೀವಿ ರೀ. ಅದು ಎಲ್ಲ ಬೂಟ್ ಹೊಲಸಾಗೈತ್ರಿ. ಇದಕ್ಕೆ ನಾ ಈಗ ಬೂಟ್ ಕ್ಲೀನ್ ಮಾಡಿಬಿಡ್ತೀನಿ ರೀ.